ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನು ಸೋಲಾಪುರ್ ನಿಯರ್ ಬೈ ಅತ್ತರ್ಸಂಗ್ ಅನ್ನೋ ಒಂದು ವಿಲೇಜ್ ಇದೆ. ಇಲ್ಲಿ ಒಂದು ಪುರಾತನವಾದಂಥ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಏನು ಅಂತ. ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ ಈ ಕಡೆ ಸೈಡು. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರಿ. ಆ್ಯಂಡ್ ಈ ದೇವಸ್ಥಾನ ಬಂದು ಶಿವನಿಗೆ ಡೆಡಿಕೇಟ್ ಆಗಿರೋವಂಥ ಒಂದು ದೇವಸ್ಥಾನ. ಇದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಸುಮಾರು 10ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಇದೆಲ್ಲ ದೇವಸ್ಥಾನದ ಆವರಣ. ರಿನೋವೇಷನ್ ಕಾರ್ಯ ನಡೀತಾ ಇದೆ. ಸೊ ಇದು ಟೆಂಪಲ್ ಎಂಟ್ರೆನ್ಸು. ಈ ಕಡೆಯಿಂದ ಹೋಗಿ ಅಲ್ಲಿ ಇದು ಕಾಣಿಸ್ತಾ ಇದೆ ಅಲ್ಲ, ಇಲ್ಲೊಂದು ಹಳೆ ಮಂಟಪ ಥರ, ಅದು ಡೌನ್ ಸೈಡ್ ಇದೆ ಟೆಂಪಲ್ಲು. ಇಲ್ಲಿ ಬಂದು ಇನ್ನೊಂದು ವಿಶೇಷತೆ ಏನಂದರೆ, ಭೀಮಾ ನದಿ ಮತ್ತು ಶೀನಾ ನದಿ ಅಂತ 2 ನದಿಗಳು ಸಂಗಮ ಆಗೋವಂಥ ಜಾಗ ಇದು. ಆ್ಯಂಡ್ ಇಲ್ಲಿ ಒಳಗಡೆ ಹೋಗಬೇಕು ನಾವು. ಸುಮಾರು ರಿನೋವೇಷನ್ ಕಾರ್ಯ ನಡೀತಾ ಇದೆ ಇಲ್ಲಿ ಇನ್ನು. ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು ನಂದಿ. ಒಳಗಡೆ ದೇವರಿದ್ದಾರೆ, ಈಶ್ವರ. ಸೊ ನಾವಿಲ್ಲಿ ಶಿವನ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ. ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಅತಿ ಪುರಾತನವಾದಂಥ ಒಂದು ಮರಾಠಿ ಇನ್ಸ್ಕ್ರಿಪ್ಷನ್ ಅಥವಾ ಮರಾಠಿ ಭಾಷೆಯ ಒಂದು ಇನ್ಸ್ಕ್ರಿಪ್ಷನ್ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇದು ಫೇಮಸ್ ಆಗಿರುವಂಥ ದೇವಸ್ಥಾನ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಕೆತ್ತನೆಗಳು. ಒಳಗಡೆ ಈಶ್ವರ ಇದ್ದಾರೆ. ಇದು ದೇವಸ್ಥಾನದ ಹೊರ ಪ್ರಾಂಗಣ.
ತುಂಬ ಪೀಸ್ಫುಲ್ ಆಗಿದೆ ಈ ದೇವಸ್ಥಾನ, ಅಂದರೆ ಶಾಂತಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಬರೋ ದಾರಿಯಲ್ಲಿ ಹೊಲ ಗದ್ದೆ ಎಲ್ಲ ಕಾಣಿಸುತ್ತೆ, ನೇಚರ್ ಫುಲ್ಲಾಗಿ ಚೆನ್ನಾಗಿದೆ. ಸೊ ಸೋಲಾಪುರ ಬಂದಾಗ ಈ ದೇವಸ್ಥಾನ ಮಿಸ್ ಮಾಡಬೇಡಿ, ಒಮ್ಮೆ ಬನ್ನಿ. ಸೊ ಇದು ಟಾಪಲ್ಲಿ ಇರೋಂಥ ಒಂದು ಚಿತ್ತಾರ. ತುಂಬ ಚೆನ್ನಾಗಿದೆ, ಇಲ್ಲಿ ಬಂದು ನೋಡಿ. ಆ್ಯಂಡ್ ಇಲ್ಲಿ ಎರಡನೇ ಭಾಗ ಮೇಲಲ್ಲಿ ಇರೋದು. ಆ್ಯಂಡ್ ಈ ಕಡೆ ಸೈಡು ಇಲ್ಲಿ 3 ಕೃಷ್ಣರಿದ್ದಾರೆ, ಬಹುರೂಪಿ ಕೃಷ್ಣ ಅಂತಾರಲ್ಲ ಆ ರೀತಿ. ಸೊ ಒಂದು ಕಡೆಯಿಂದ ನೋಡಿದ್ರೆ ಒಂದು ರೀತಿ, ಇನ್ನೊಂದು ಕಡೆಯಿಂದ ನೋಡಿದ್ರೆ ಇನ್ನೊಂದು ರೀತಿ, ಆ ರೀತಿ. ಆ್ಯಂಡ್ ಈ ಕಡೆ ಇನ್ನೊಂದು ಇದೆ. ಇದು ಮೇಲ್ಗಡೆಯಿಂದ ದೇವಸ್ಥಾನ ಕಾಣಿಸುತ್ತೆ ಅಂತ. ಆ್ಯಂಡ್ ಇಲ್ಲಿ ದೂರದಲ್ಲಿ ನದಿ ಹರಿತಾ ಇದೆ, ಅದು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ನದಿ ಹರಿತಾ ಇದೆ. ಇದು ಬಂದು ಶೀನಾ ನದಿ ಮತ್ತು ಭೀಮಾ ನದಿ ಎರಡು ಸಂಗಮ ಆಗೋವಂಥ ಜಾಗ ಇದು. ಸೊ ಬೇಸಿಕಲಿ ಈ ಟೆಂಪಲ್ನ ಬ್ಯಾಕ್ ಸೈಡ್ ಇರುತ್ತೆ. ಯಾರಾದರೂ ಹೋಗೋ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ನಿಯರ್ ಬೈ ನಾನು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ನೀವು ನೋಡ್ಬೋದು, ಒಂದು ಸಂಗಮ ಏನಿದೆ ಅದು ಕಾಣಿಸುತ್ತೆ. ಇದು ಶೀನಾ ನದಿ ಮತ್ತು ಭೀಮಾ ನದಿ ಸಂಗಮ ಆಗುವಂಥ ಜಾಗ ಇದು. ಸೊ ಅಲ್ಲಿ ಶಿವನ ದೇವಸ್ಥಾನ ಇರೋದಕ್ಕೆ ಇಲ್ಲಿ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಒಂದು ದೇವಸ್ಥಾನದ ಇನ್ನೊಂದು ಭಾಗ ಈ ಕಡೆಯಿಂದ. ಇದು ಮೇನ್ ಎಂಟ್ರೆನ್ಸು, ಆದರೆ ಈ ಕಡೆ ಒಂದು ಸ್ವಲ್ಪ ಬಂದರೆ ಇಲ್ಲೊಂದು ವಿಶೇಷವಾದಂಥ ಒಂದು ದೇವಸ್ಥಾನ ಇದೆ. ಇದು ಬಂದು ಶಿವನ ದೇವಸ್ಥಾನ, ಬಹುಮುಖಿ ಲಿಂಗ ಆಗಿರುತ್ತೆ ಇದು. ಸೊ ನೀವು ನೋಡ್ಬೋದು, ತುಂಬ ಲಿಂಗಗಳಿವೆ ಇದರಲ್ಲಿ, ಮುಖಗಳು. ಹಾಗಾಗಿ ಇದು ಬಹುಮುಖಿ ಲಿಂಗ. ಮತ್ತು ಪಕ್ಕದಲ್ಲೇ ಶ್ರೀಕೃಷ್ಣನಿದ್ದಾನೆ. ಸೊ ಇಲ್ಲಿ ಬಹುಮುಖಿ ಲಿಂಗ ನೋಡ್ಕೊಂಡು ಬಂದಾದಮೇಲೆ ಈ ಕಡೆ ಸೈಡಲ್ಲಿ ಸ್ವಾಮಿ ಸಮರ್ಥ ಗುರುಗಳು, ಅಂದರೆ ದತ್ತಾತ್ರೇಯ ಸ್ವಾಮಿ ಒಂದು ಅವತಾರ ಇವರು, ಅವ್ರದ್ದೊಂದು ದೇವಸ್ಥಾನ ಇದೆ ಇಲ್ಲಿ. ಸೊ ಮಹಾರಾಷ್ಟ್ರದಲ್ಲಿ ಬೇಸಿಕಲಿ ಸ್ವಾಮಿ ಸಮರ್ಥ ಅವ್ರದ್ದು ತುಂಬಾ ದೇವಸ್ಥಾನಗಳು ಎಲ್ಲ ಇದೆ. ಇಲ್ಲಿ ಈ ಕಡೆ ಸ್ವಾಮಿ ಸಮರ್ಥ ಮಹಾರಾಜ್ ಅವರ ಒಂದು ದೇವಸ್ಥಾನ ನೋಡಿದ ನಂತರ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಬನ್ನಿ ನೋಡೋಣ. ಸೊ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದಾಗಿತ್ತು ಶ್ರೀ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.